ಪಹಲ್ಗಾಮ್ ಪ್ರವಾಸಿ ನಾಗರಿಕರ ಹತ್ಯೆ ಖಂಡನೀಯ ಮಾನಸಯ್ಯ. ಏಪ್ರಿಲ್ 26 ಕಾಶ್ಮೀರ್ ಬಂದ್ಗೆ ಸಂಪೂರ್ಣ ಬೆಂಬಲ ವ್ಯಕ್ತಪಡಿಸಿದೆ. ಜಮ್ಮು ಕಾಶ್ಮೀರದಲ್ಲಿ ಭಯೋತ್ಪಾದಕರಿಂದ ನಡೆದ 27ಕ್ಕೂ ಹೆಚ್ಚು ನಾಗರಿಕರ ಹತ್ಯೆಯನ್ನು ಸೆಂಟರ್ ಆಫ್ ಇಂಡಿಯಾ ಕೇಂದ್ರ ಸಮಿತಿ ತೀವ್ರವಾಗಿ ಖಂಡಿಸಿದೆ. ಜೊತೆಗೆ ಸಂತ್ರಸ್ತ ಕುಟುಂಬಗಳಿಗೆ ಹೃದಯಪೂರ್ವಕ ಮತ್ತು ಆಪ್ತ ಸಂತಾಪವನ್ನು ಪ್ರಕಟಿಸಿದೆ. ಕಣಿವೆ ರಾಜ್ಯದಲ್ಲಿ ಕಲಂ 370 ಹಾಗೂ ಅತ್ಯಾಧುನಿಕ ಸೈನಿಕ ಶಕ್ತಿಯ ಬಳಕೆಯ ಮೂಲಕ ಶಾಂತಿ ಸ್ಥಾಪಿಸಲಾಗಿದೆ ಎಂಬ ಮೋದಿ ಸರ್ಕಾರದ ವಾಗ್ದಾನ ಸುಳ್ಳಾಗಿದೆ. ಪ್ರತಿ 15 ಜನ ನಾಗರಿಕರಿಗೆ ಒಬ್ಬ ಸೈನಿಕ ಅಲ್ಲಿದ್ದಾನೆ. ಅದನ್ನು ಅತ್ಯುತ್ತಮ ಸುರಕ್ಷಿತ ತಾಣವೆಂದು ಸರ್ಕಾರ ನಿರ್ವಹಿಸುತ್ತಿದೆ. ಹೀಗಿದ್ದಾಗಲೂ ಭಯೋತ್ಪಾದಕರ ಈ ದಾಳಿಯು ಅತ್ಯಂತ ಮತ್ತೊಂದು ಪುಲ್ವಾಮಾ ಏಕಾಗಿರಬಾರದು ಎಂಬ ಸಂದೇಹ ಉಂಟಾಗಿದೆ. ಆದ್ದರಿಂದ ಕೇಂದ್ರ ಸರ್ಕಾರವು ಕಾಶ್ಮೀರದ ಜನರ ವಿಶ್ವಾಸ ಹಾಗೂ ಸಹಭಾಗಿತ್ವವಿಲ್ಲದೆ ಕೇವಲ ಸೈನಿಕ ಬಲದಿಂದ ಭಯೋತ್ಪಾದನೆ ಹುಟ್ಟಡಗಿಸಲು ಸಾಧ್ಯವಿಲ್ಲ ಎಂದು ಕಣಿವೆ ರಾಜ್ಯಗಳಲ್ಲಿ ಕರೆ ನೀಡಲಾದ ಬಂದ್ಗೆ ಸಂಪೂರ್ಣ ಬೆಂಬಲ ವ್ಯಕ್ತಪಡಿಸಿರುವ TUCI ಅಲ್ಲಿನ ಜನರ ಸಂಪೂರ್ಣ ಬೆಂಬಲದೊಂದಿಗೆ ಶಾಂತಿ ಸ್ಥಾಪನೆಗೆ ಮುಂದಾಗಬೇಕು ಎಂದು ಈ ಮೂಲಕ ಆಗ್ರಹಿಸಿದರು ಎಂದು ಮಾನಸಯ್ಯ, ಪ್ರಧಾನ ಕಾರ್ಯದರ್ಶಿ TUCI ಕೇಂದ್ರ ಸಮಿತಿ, ನವದೆಹಲಿ ವಿಷಾದ ವ್ಯಕ್ತಪಡಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ಬಸವರಾಜ್ ಬುಕ್ಕನಟ್ಟಿ, ಭಾರತ ವೈಭವ ನ್ಯೂಸ್, ಸಿಂಧನೂರು. ದಕ್ಷಿಣ ಕಾಶ್ಮೀರದ ಪುಲ್ಗಾಂವ್ನಲ್ಲಿ 27ಕ್ಕೂ ಹೆಚ್ಚು ಪ್ರವಾಸಿ ನಾಗರಿಕರ ಮೇಲೆ ಭಯೋತ್ಪಾದಕ ದಾಳಿ ನಡೆದಿದೆ. 27ಕ್ಕೂ ಹೆಚ್ಚು ಜನ ಕಗ್ಗೊಲೆಯಾಗಿದ್ದಾರೆ. ಈ ಒಂದು ಭಯೋತ್ಪಾದಕ ದಾಳಿಯನ್ನು ಕಗ್ಗೊಲೆಯನ್ನು ಟ್ರೇಡ್ ಯೂನಿಯನ್ ಸೆಂಟರ್ ಆಫ್ ಇಂಡಿಯಾ ಕೇಂದ್ರ ಸಮಿತಿ ಉಗ್ರವಾಗಿ ಖಂಡಿಸುತ್ತದೆ. ಜೊತೆಗೆ ಸಂತ್ರಸ್ತ ಕುಟುಂಬಗಳ ಪರವಾಗಿ ಆಪ್ತ ಸಂತಾಪ ಸೂಚಿಸುತ್ತದೆ. ಜೊತೆಗೆ ಕೇಂದ್ರ ಸರ್ಕಾರ, ಮೋದಿ ಸರ್ಕಾರ ಜಮ್ಮು ಕಾಶ್ಮೀರದಲ್ಲಿ ಕಲಂ 371 ಅನ್ವಯ ಹಾಗೂ ಅತ್ಯಾಧುನಿಕ ಮಿಲಿಟರಿ ಕಾರ್ಯಾಚರಣೆಯ ಮೂಲಕ ಶಾಂತಿ ಸ್ಥಾಪನೆ ಮಾಡಲಾಗಿದೆ ಅನ್ನೋ ವಾಗ್ದಾನ ಏನಿದೆ, ಮೋದಿ ವಾಗ್ದಾನ, ಇದು ಸುಳ್ಳಾಗಿದೆ. ಅಲ್ಲಿ ಶಾಂತಿ ಇಲ್ಲ. ಸೈನಿಕ ಕಾರ್ಯಾಚರಣೆಯ ಮೂಲಕ, ಕೇವಲ ಸೈನಿಕ ಕಾರ್ಯಾಚರಣೆ ಮೂಲಕ ಜಮ್ಮು ಕಾಶ್ಮೀರದಲ್ಲಿ ಶಾಂತಿ ಅಸಾಧ್ಯ, ಭಯೋತ್ಪಾದನೆ ನಿರ್ಮೂಲನೆ ಅಸಾಧ್ಯ ಅಂತೇಳಿ ಮತ್ತೆ ಮತ್ತೆ ಸಾಬೀತಾಗಿದೆ. ಹಾಗಾಗಿ ನಾವು ಬಹಿರಂಗವಾಗಿ ಕೇಳೋದಿರಂದರೆ ನಿನ್ನೆ ನಡೆದ ಭಯೋತ್ಪಾದಕ ದಾಳಿಯ ಸಂದರ್ಭದಲ್ಲಿ ಅಲ್ಲಿನ ಪ್ರದೇಶ ಸುರಕ್ಷಿತವಾಗಿಲ್ಲ. ಕೇಂದ್ರ ಸರ್ಕಾರದ ವಾಗ್ದಾನ ಕಾರ್ಯಕ್ರಮದ ಪ್ರಕಾರ ಆ ಪ್ರದೇಶದಲ್ಲಿ ಪ್ರತಿ 15 ಜನಕ್ಕೆ ಒಬ್ಬ ಸೈನಿಕನಿದ್ದಾನೆ. ಇದು ಆ್ಯಕ್ಚುಲಿ ಸುರಕ್ಷಾ ಕ್ರಮ. ಆದಾಗಲೂ ಅಲ್ಲಿ ಭಯೋತ್ಪಾದಕ ದಾಳಿ ಆಗಿದೆ. ಯಾವುದೇ ಸೈನಿಕ, ನಾಗರಿಕ ಸಹಾಯಕ್ಕೆ ಬಂದಿಲ್ಲ. ಇದು ಒಟ್ಟಾರೆ ಕೇಂದ್ರ ಸರ್ಕಾರದ ವೈಫಲ್ಯವನ್ನು ತೋರಿಸ್ತದೆ. ಜೊತೆಗೆ ಸೈನಿಕ ಶಕ್ತಿ, ಶಸ್ತ್ರಾಸ್ತ್ರ ಅಥವಾ ಬಂದೂಕಿನ ಮೂಲಕ ಶಾಂತಿ ಸ್ಥಾಪನೆ ಅನ್ನುವಂಥ ಮಾತು ಇದು ಹುಸಿ ಅಂತೇಳಿ ಹೇಳಲೇಬೇಕಾಗಿದೆ. ಎಲ್ಲಿವರೆಗೆ ಜಮ್ಮು ಕಾಶ್ಮೀರ ಜನತೆಯ ಸಹಕಾರ, ಸಹಭಾಗಿತ್ವ, ಸಂಪೂರ್ಣ ಬೆಂಬಲ ಸಿಗದಿಲ್ಲೋ ಅಲ್ಲಿವರೆಗೆ ಆ ಕಣಿವೆ ರಾಜ್ಯದಲ್ಲಿ ಶಾಂತಿ ಸ್ಥಾಪನೆ ಅಥವಾ ಭಯೋತ್ಪಾದನೆ ನಿರ್ಮೂಲನೆ ಅನ್ನೋದು ಒಂದು ಹುಸಿವಾದ ಆಗ್ತದೆ. ಹಾಗಾಗಿ ಕೇಂದ್ರ ಸರ್ಕಾರಕ್ಕೆ ನಮ್ಮ ಒತ್ತಾಯ ಇಷ್ಟೇ: ಕೂಡಲೇ ಜಮ್ಮು ಕಾಶ್ಮೀರ ಜನರ ಸಹಭಾಗಿತ್ವ ತಗೊಳ್ಳಿ, ಸಹಕಾರ ತಗೊಳ್ಳಿ, ಸಂಪೂರ್ಣ ಜನರ ಬೆಂಬಲ ತಗೊಳ್ಳೋದ್ರ ಮೂಲಕ ಭಯೋತ್ಪಾದನೆ ನಿರ್ಮೂಲನೆಗೆ ಕೇಂದ್ರ ಸರ್ಕಾರ ಕ್ರಮ ಕೈಗೊಳ್ಳಬೇಕು. ಜೊತೆಗೆ ಇವತ್ತೇನು ಜಮ್ಮು ಕಾಶ್ಮೀರದ ಜನ ಜಮ್ಮು ಕಾಶ್ಮೀರ ಬಂದ್ ಕರೆ ನೀಡಿದ್ದಾರೆ, ಆ ಬಂದ್ ಕರೆಗೆ ಟ್ರೇಡ್ ಯೂನಿಯನ್ ಸೆಂಟರ್ ಆಫ್ ಇಂಡಿಯಾ ಸಂಪೂರ್ಣ ಬೆಂಬಲ ವ್ಯಕ್ತಪಡಿಸ್ತದೆ. ಯಾವುದೇ ಕಾರಣಕ್ಕೂ ಜಮ್ಮು ಕಾಶ್ಮೀರದ ಈ ಭಯೋತ್ಪಾದಕ ದಾಳಿಯನ್ನು ಧರ್ಮ ಅಥವಾ ಧರ್ಮದ ಹೆಸರಲ್ಲಿ ಬಣ್ಣ ಹಚ್ಚಿ ಪ್ರಚಾರ ಮಾಡುವಂಥ ಯಾವುದೇ ಮೀಡಿಯಾ ವಾರ್ತೆಗಳನ್ನು ಜನ ನಂಬಾರ್ದು. ಜಮ್ಮು ಕಾಶ್ಮೀರ ಕಣಿವೆಯಲ್ಲಿ ಹಲವು ದಶಕಗಳಿಂದ ಹಿಂಸೆ ತಾಂಡವಾಡ್ತಿದೆ, ಭಯೋತ್ಪಾದನೆ ನಡೀತಾ ಇದೆ, ಕಗ್ಗೊಲೆ ನಡೀತಾ ಇದೆ. ಕೊಂದವರು ಯಾರು ಪ್ರಶ್ನೆ ಬೇರೆ, ಸತ್ತವ್ರು ಯಾರಂದ್ರೆ ಜಮ್ಮು ಕಾಶ್ಮೀರದ ಜನ, ಅವರು ಭಾರತೀಯರು. ಅದರಲ್ಲಿ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಮುಸಲ್ಮಾನರಿದ್ದಾರೆ, ಹಿಂದೂಗಳಿದ್ದಾರೆ, ಅಮಾಯಕರಿದ್ದಾರೆ, ಪ್ರವಾಸಿಗರಿದ್ದಾರೆ. ಹಾಗಾಗಿ ಶಾಂತಿ ಸ್ಥಾಪನೆಗೆ ಜನರ ಬೆಂಬಲ ಮತ್ತು ಕಾನೂನಿನ ಕ್ರಮ ಎರಡೂ ಅಗತ್ಯ ಇದೆ. ಧನ್ಯವಾದ. ಬ್ಯೂರೋ ರಿಪೋರ್ಟ್, ಬಸವರಾಜ್ ಬುಕ್ಕನಟ್ಟಿ, ಭಾರತ ವೈಭವ ನ್ಯೂಸ್, ಸಿಂಧನೂರು. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.